ಕಲ್ಲಿದ್ಲಲ್ಲ, ಉದ್ದಕ್ಕಿರೋದಲ್ಲ ನುಗ್ಗೆಕಾಯಿ ಅಲ್ಲ. ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ನನ್ನ ಸುತ್ತಮುತ್ತ ಯಾರೂ ಇಲ್ಲ, ನ್ಯೂಸ್ ಓದಬೇಕು ಅನ್ನೋ ಕಾರಣಕ್ಕೆ ಮಾತ್ರ ಈ ಮಾಸ್ಕ್ ಅನ್ನು ತೆಗೆದಿದ್ದೀನಿ. ಕೊರೋನಾ 2ನೇ ಅಲೆ ಕಡಿಮೆ ಆಯಿತು ಅಂತ ದಯವಿಟ್ಟು ಕೊರೋನಾ ವೈರಸ್ ಬಗ್ಗೆ ನಿರ್ಲಕ್ಷ್ಯ ಮಾಡಕ್ಕೆ ಹೋಗಬೇಡಿ. ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಫಾಲೋ ಮಾಡಿ. ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡೋಣ. ಕೊರೋನಾ 2ನೇ ಅಲೆ ಶಾಂತವಾಗ್ತಿದೆ ಅನ್ನೋ ಹೊತ್ತಲ್ಲಿ 3ನೇ ಅಲೆಯ ಆತಂಕ ದಿನೇ ದಿನೇ ಜೋರಾಗ್ತಿದೆ. ರಾಜ್ಯದಲ್ಲಿ 3ನೇ ಅಲೆಯ ಭೀಕರತೆಗೆ ಡೆಲ್ಟಾ ಪ್ಲಸ್ ವೈರಸ್ ಸಾಕ್ಷಿಯಾಗುತ್ತಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಒಂದ್ ವೇಳೆ 3ನೇ ಅಲೆ ಅಪ್ಪಳಿಸಿದ್ದೇ ಆದಲ್ಲಿ ಹಲವು ಜಿಲ್ಲೆಗಳು ಟಾರ್ಗೆಟ್ ಆಗಲಿವೆ. ಅದರಲ್ಲೂ ಕೇರಳ, ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ ಸೋಂಕಿನ ಆತಂಕ ಇನ್ನಷ್ಟು ಹೆಚ್ಚಾಗಿದೆ. ಹೀಗಾಗಿ ಗಡಿ ಜಿಲ್ಲೆಗಳಲ್ಲಿ ಎಚ್ಚರಿಕೆಯಿಂದ ಇರುವಂತೆ ತಜ್ಞರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಡೆಲ್ಟಾ ಪ್ಲಸ್ ವೈರಸ್ ಮೈಸೂರು, ಬೆಂಗಳೂರಿಗೆ ವಕ್ಕರಿಸಿದ್ದು ಮತ್ತೆಲ್ಲಿ ಸದ್ದು ಮಾಡುತ್ತೋ ಅನ್ನೋ ಭಯ ಕಾಡ್ತಾ ಇದೆ. ಕೊರೋನಾ 3ನೇ ಅಲೆಯ ಆತಂಕ ಕಾಡ್ತಿರೋ ಹೊತ್ತಲ್ಲೇ ಮೆಸ್ಸಿ ಹಾವಳಿಯೂ ಜೋರಾಗ್ತಾ ಇದೆ. ಒಂದರ ಮೇಲೊಂದರಂತೆ ಹೆಮ್ಮಾರಿ ವೈರಸ್ಗಳು ಕಾಡೋದಕ್ಕೆ ಶುರು ಮಾಡಿವೆ. ದಾವಣಗೆರೆಯಲ್ಲಿ ಮೆಸ್ಸಿ ಸೋಂಕಿನ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜಿಲ್ಲೆಯಲ್ಲಿ ಒಟ್ಟು 7 ಮಕ್ಕಳಿಗೆ ಸೋಂಕು ಕಾಣಿಸಿಕೊಂಡಿದೆ. ಮಕ್ಕಳನ್ನೇ ಈ ವೈರಸ್ ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದ್ದು, ಎಸ್ಎಸ್ ಆಸ್ಪತ್ರೆಯಲ್ಲಿ ಸೋಂಕಿತ ಮಕ್ಕಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 7 ಮಕ್ಕಳಲ್ಲಿ ಈಗಾಗಲೇ 5 ಮಕ್ಕಳು ಗುಣಮುಖರಾಗಿದ್ದು, ಇನ್ನುಳಿದ 2 ಮಕ್ಕಳಿಗೆ ವೈದ್ಯರು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಕರಣಗಳು ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ಎಸ್ಎಸ್ ಆಸ್ಪತ್ರೆ ನಿರ್ದೇಶಕ ಮತ್ತು ಮಕ್ಕಳ ತಜ್ಞ ಡಾಕ್ಟರ್ ಕಾಳಪ್ಪ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅವ್ರಿಗೆ ಕೋವಿಡ್ ಬಂದ್ ಹೋದ ನಂತರ ಈ ತರ ಮೆಸ್ಸಿ ಅಂತಕ್ಕಂಥ ಕಾಯಿಲೆ, ಏನಕ್ಕಂತ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ರಿಂದ ಪಾಲಕರು ವೈದ್ಯರ ಸಲಹೆ ಮೇರೆಗೆ ಆರ್ಟಿಫಿಷಿಯಲ್ ಟೆಸ್ಟ್ ಗಳನ್ನು ಮಾಡಿಸ್ರಿ. ನಮ್ಮ ಎಸ್ಎಸ್ ಆಸ್ಪತ್ರೆ ಶ್ರೀ ಮಲ್ಲಿಕಾರ್ಜುನ್ ಅವರಾಗ್ಲಿ ಅಥವಾ ಶ್ಯಾಮನೂರ್ ಶಿವಶಂಕರಪ್ಪನವರಾಗ್ಲಿ ನಮಗೆ ಬೇಕಾದಂತ ಎಲ್ಲ ಸಲಕರಣೆಗಳನ್ನ ನೀಡಿದ್ದಾರೆ. ಅದು ನೀಡಿದ್ರಿಂದಲೇ ಇವತ್ತು ಈ 6 ಮಕ್ಕಳನ್ನ ನಾವು ಬೇಗನೆ ಡಯಾಗ್ನೋಸ್ ಮಾಡಿ ಈ ಎಂತ ಒಂದು ವ್ಯವಸ್ಥಿತವಾದ ಸುಸಜ್ಜಿತ ಆಸ್ಪತ್ರೆ ಇರೋದ್ರಿಂದ ಇಂಥ ಮಕ್ಕಳ ಪ್ರಾಣ ಉಳಿಯುವುದರಲ್ಲಿ ನಮಗೆ ಬಹಳ ಹೆಮ್ಮೆ ಅನಿಸ್ತದೆ. ನಮ್ಮ ಸಹಪಾಠಿಗಳು ಸಹಿತ ಈ ದಿಶೆಯಲ್ಲಿ ಒಂದು ಹಗಲು ರಾತ್ರಿ ಕೆಲಸ ಮಾಡಿ ಇಂಥ ಮಕ್ಕಳನ್ನ ತೀವ್ರ ನಿಗಾ ಘಟಕದಲ್ಲಿಟ್ಟು ಅವರನ್ನು ಹೆತ್ತು ಮುಚ್ಚುವರ್ಜಿ ವಹಿಸಿ ಚಿಕಿತ್ಸೆ ನೀಡಿದ್ದಾರೆ. ಅದಕ್ಕೆ ಇಂಥ ಘಟನೆಗಳು ಮುಂದೆ ಆಗ್ಬೋದು. ನಾವೆಲ್ಲರೂ ಎಚ್ಚರ ವಹಿಸೋಣ, ನಾವೆಲ್ಲರೂ ಹುಷಾರಾಗಿರೋಣ ಅಂತ ಹೇಳ್ತೀವಿ. ಕೊರೋನಾ ಆಯ್ತು, ಡೆಲ್ಟಾ ಪ್ಲಸ್ ಕೂಡ ವಕ್ಕರಿಸಿದ್ದಾಯ್ತು, ಮಿಸ್ಸಿಯೂ ಬಂದಿದ್ದಾಯ್ತು. ಈಗ ಮತ್ತೊಂದು ಹೊಸ ಹೆಮ್ಮಾರಿ ಎಂಟ್ರಿ ಕೊಟ್ಟಿದೆ. ದಾವಣಗೆರೆಯಲ್ಲಿ ಎ ನೆಕ್ ಅನ್ನೋ ಹೊಸ ಕಾಯಿಲೆ ಪತ್ತೆಯಾಗಿದೆ. ದೇಶದಲ್ಲೇ ಬಲು ಅಪರೂಪದ ರೋಗ ಇದು. ಎ ನೆಕ್ ಅಂತ ಇದು ವೈರಸ್ಗೆ ಹೆಸರು ಇಡಲಾಗಿದೆ. ದೇಶದಲ್ಲೇ ಇದು ಮೊದಲ ಕೇಸ್ ಅಂತೆ. ದಾವಣಗೆರೆಯ ಎಸ್ಎಸ್ ಆಸ್ಪತ್ರೆಗೆ ದಾಖಲಾಗಿದ್ದ 10 ವರ್ಷದ ಬಾಲಕನಿಗೆ ಈ ವೈರಸ್ ಕಾಣಿಸಿಕೊಂಡಿದ್ದು, ಕೊರೋನಾ ಬಂದು ಹೋದ ನಂತರ ಎಂಟ್ರಿ ಕೊಟ್ಟಿರುವಂತಹ ಅನುಮಾನ ವ್ಯಕ್ತವಾಗಿದೆ. ಜ್ವರ, ತಲೆನೋವು, ಫಿಟ್ಸ್, ತಲೆ ಸುತ್ತು ಈ ಕಾಯಿಲೆಯ ಸಿಂಪ್ಟಮ್ಸ್ಗಳಾಗಿದ್ದು 10 ಕೆಜಿ ತೂಕ ಇದ್ದವರ ಚಿಕಿತ್ಸೆಗೆ 60,000 ಖರ್ಚಾಗುತ್ತಂತೆ. ಅಂದ್ರೆ ತೂಕಕ್ಕೆ ಅನುಸಾರವಾಗಿ ಚಿಕಿತ್ಸಾ ವೆಚ್ಚ ಜಾಸ್ತಿ ಆಗ್ತಾ ಹೋಗುತ್ತಂತೆ. ಸಾಮಾನ್ಯವಾಗಿ ವಯಸ್ಕರಲ್ಲಿ ಈ ಕಾಯಿಲೆ ಕಾಣಿಸಿಕೊಳ್ತಾ ಇತ್ತು, ಆದರೆ ಇದೀಗ ಮಕ್ಕಳಲ್ಲಿ ಕಂಡು ಬಂದಿದ್ದು ಇದೇ ಫಸ್ಟ್ ಟೈಮ್. ಮೆದುಳು ನಿಷ್ಕ್ರಿಯತೆಯಿಂದ ಅಂಗಾಂಗ ವೈಫಲ್ಯತೆ ಆಗುವಂತ ಸಾಧ್ಯತೆಯೂ ಇರುತ್ತಂತೆ. ಅಸ್ತಮಾ, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆ ಹಾಗೂ ಅಪೌಷ್ಟಿಕತೆ ಇರೋ ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಾಣಿಸುತ್ತಂತೆ. ನಮ್ಮ ಆಸ್ಪತ್ರೆಯಲ್ಲಿ ಒಂದು ವಿಶೇಷವಾದ, ಬಹುತೇಕ ನಮ್ಮ ದೇಶದಲ್ಲಿಯೇ ಮೊದಲನೇ ಕೇಸ್ ಅಂತ ಹೇಳ್ಬಹುದು. ಯಾಕಂದ್ರೆ ನಾವು ಎಲ್ಲ ನಮ್ಮ ವೈದ್ಯಕೀಯ ಲಿಟರೇಚರ್ ಸರ್ಚ್ ಮಾಡಿದಾಗ ಈ ತರನಾದ ಒಂದು ಕೇಸು ನಮ್ಗೆ ಎಲ್ಲಿ ಇನ್ನೂ ಸಿಗ್ತಾ ಇಲ್ಲ. ಅದರಿಂದ ನಾವು ಇದು ಮಕ್ಕಳಲ್ಲಿ ಮೊದಲನೇ ಕೇಸ್ ಇರ್ಬೋದು. ಯಾಕಂದ್ರೆ ದೊಡ್ಡವರಲ್ಲಿ, ಅಡಲ್ಟ್ಸ್ ಅಲ್ಲಿ ಈ ತರ ಒಂದು ಕೇಸ್ ರಿಪೋರ್ಟ್ ಆಗಿದೆ. ಅದ್ರ ಹೆಸರು ಏನಂದ್ರೆ ಎ ನೆಕ್ ಅಂತ. ಎ ನೆಕ್ ಅಂದ್ರೆ ಅಕ್ಯೂಟ್ ನೆಕ್ರೋಟೈಸಿಂಗ್ ಎನ್ಕೆಫಲೋಪತಿ ಇನ್ ಚಿಲ್ಡ್ರನ್ ಅಂತ. ಈ ತರನಾದ ಕಾಯಿಲೆ ಬೇರೆ ವೈರಸ್ ಅಲ್ಲಿ ಬರ್ತದೆ. ಆದ್ರಿಂದ ಕೋವಿಡ್ ವೈರಸ್ ಅಲ್ಲಿ ಇದು ಮೊದಲಿನಿಂದಾಗಿ ಬಂದಿರೋದ್ರಿಂದ ನಾವು ಎಚ್ಚರ ವಹಿಸಬೇಕಾಗುತ್ತೆ. ಆಮೇಲೆ ಬೇರೆ ಕಾಯಿಲೆಗಳಿಗೆ ಚಿಕಿತ್ಸೆ ಸಿಗದೇ ಇರಬಹುದು ಈ ತರನಾಗಿ ಬರ್ತಕ್ಕಂಥ ಮಕ್ಕಳಿಗೆ. ಆದ್ರೆ ಕೋವಿಡ್ ಕಾಯಿಲೆಯಲ್ಲಿ ಈ ತರ ಬಂದ ಮಕ್ಕಳಿಗೆ ನಾವು ಈ ತರ ಟ್ರೀಟ್ಮೆಂಟ್ ಕೊಟ್ರೆ ಮಕ್ಕಳು ಹುಷಾರಾಗುತ್ತೆ. ಅದಕ್ಕೋಸ್ಕರ ನಾವು ಜಾಗೃತರಾಗಿರ್ಬೇಕು ಅಂತ. ಸೊ ದಟ್ ಈಸ್ ಏನಕ್ಕೆ ಅಂದ್ರೆ ಅಕ್ಯೂಟ್ ನೆಕ್ರೋಟೈಸಿಂಗ್ ಎನ್ಸೆಫಲೋಪತಿ ಇನ್ ಚಿಲ್ಡ್ರನ್ ಅಂತ, ಇನ್ ಚಿಲ್ಡ್ರನ್. ಸೊ ಅಂಥ ಒಂದು ಪ್ರಕರಣ ಇಲ್ಲಿ ಪತ್ತೆಯಾಗಿದೆ. ಇಟ್ ಈಸ್ ಅ ಕ್ಲಾಸಿಕ್ ಕೇಸ್ ಅಂತ. ಯೂಶಲಿ ಮಕ್ಕಳಲ್ಲಿ ಇದಿದ್ದಿಲ್ಲ. ಪೋಸ್ಟ್ ಕೋವಿಡ್ ಇರುವಂಥ ಮಕ್ಕಳಲ್ಲಿ ಮೆದುಳಿಗೆ ಇನ್ವಾಲ್ವ್ ಆಗ್ತದೆ ಅಂಥ ಒಂದು ಇದು. ಭಾಳ ಚೆನ್ನಾಗಿ ಟ್ರೀಟ್ ಮಾಡಿ ಗುಣಮುಖರನ್ನು ಮಾಡಿದ್ದಾರೆ. ಅದರಷ್ಟಿಂದ ಅವರಿಗೆ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇವೆ. ಅವರ ಅನುಭವ ಇತರರಿಗೆ ಮಾದರಿ. ರಾಜ್ಯದಲ್ಲೀಗ ವೈರಸ್ಗಳದ್ದೇ ಅಬ್ಬರ. ಒಂದರ ಮೇಲೊಂದರಂತೆ ಕಾಯಿಲೆಗಳು ಜನರ ಹೆಗಲೇರ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ದಿನೇ ದಿನೇ
ಬ್ಲಾಕ್ ಫಂಗಸ್ ಸೋಂಕು ಹೆಚ್ಚಾಗ್ತಾ ಇದ್ದು 40 ಮಂದಿಯಲ್ಲಿ ವೈರಸ್ ಕಾಣಿಸಿಕೊಂಡಿದೆ. ಇದರಲ್ಲಿ 3 ಮಂದಿ ಬ್ಲಾಕ್ ಫಂಗಸ್ಗೆ ಸಾವನ್ನಪ್ಪಿದ್ದು 20 ಬ್ಲಾಕ್ ಫಂಗಸ್ ಸೋಂಕಿತರಿಗೆ ಈಗ ಸರ್ಜರಿಯನ್ನ ಮಾಡಲಾಗಿದೆ. ಹಾಗೆ 19 ಮಂದಿ ಕರಿಮಾರಿಯಿಂದಾಗಿ ಗುಣಮುಖರಾಗಿದ್ದಾರೆ, ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನುಳಿದಂತ 15 ಬ್ಲಾಕ್ ಫಂಗಸ್ ಸೋಂಕಿತರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಸುಮಾರು 40 ಕೇಸಸ್ಸು ಮ್ಯೂಕಾರ್ಮೈಕೋಸಿಸ್ ರಿಪೋರ್ಟ್ ಆಗಿದೆ. ಅದರಲ್ಲಿ ಬ್ಲ್ಯಾಕ್ ಫಂಗಸ್, ಅದರಲ್ಲಿ 3 ಜನ ಈ ಒಂದು ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ. ಅದರ ಜೊತೆಗೆ ಸರ್ಜರಿ ಆಗಿರುವಂಥದ್ದು 20 ಜನ ಇದ್ದಾರೆ. ಆಕ್ಟಿವ್ ಕೇಸಸ್ಸು 15 ಜನ ಈಗ ಆಕ್ಟಿವ್ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಡಿಸ್ಚಾರ್ಜು 19 ಜನ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ. ಅಂತೂ ಇಂತೂ ಕೊನೆಗೂ ಮೈಸೂರು ಜಿಲ್ಲೆ ಅನ್ಲಾಕ್ ಆಗಿದೆ. ಕೈಗಾರಿಕೆಗಳಲ್ಲಿ 50% ಸಿಬ್ಬಂದಿಗೆ ಅವಕಾಶವನ್ನ ನೀಡಲಾಗಿದ್ದು, ಗಾರ್ಮೆಂಟ್ಸ್ನಲ್ಲಿ 30% ಸಿಬ್ಬಂದಿ ಕೆಲಸ ಮಾಡಬಹುದು. ಸೋಮವಾರದಿಂದ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆ ತನಕ ಜನರ ಓಡಾಟಕ್ಕೆ ಅವಕಾಶವನ್ನ ನೀಡಲಾಗಿದ್ದು, ಎಲ್ಲ ಅಂಗಡಿಗಳು ಓಪನ್ ಆಗಲಿವೆ. ಹಾಗೆಯೇ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಹಾಗೂ ಮದ್ಯದ ಅಂಗಡಿಗಳಲ್ಲಿ ಪಾರ್ಸೆಲ್ಗೂ ಅವಕಾಶವನ್ನ ನೀಡಲಾಗಿದೆ. ಟ್ಯಾಕ್ಸಿ, ಆಟೋಗಳಲ್ಲಿ ಕೇವಲ 2 ಮಾತ್ರ ಪ್ರಯಾಣ ಮಾಡಬೇಕಾಗುತ್ತೆ. ಸರ್ಕಾರಿ ಕಚೇರಿಗಳಲ್ಲಿ 50% ಸಿಬ್ಬಂದಿ ಕಾರ್ಯನಿರ್ವಹಿಸಿದ್ರೆ, ಮದುವೆ ಕಾರ್ಯಗಳಿಗೆ 40 ಮಂದಿಗೆ ಮಾತ್ರ ವಿನಾಯಿತಿಯನ್ನ ನೀಡಲಾಗಿದೆ. ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ಬಸ್ಗಳ ಸಂಚಾರ ಬಂದ್ ಆಗಿದೆ. ಹೀಗಾಗಿ ಜನರೆಲ್ಲ ಬಸ್ ನಿಲ್ದಾಣ ಬಿಟ್ಟು ರೈಲ್ವೆ ಸ್ಟೇಷನ್ನತ್ತ ಮುಖ ಮಾಡಿದ್ದಾರೆ. ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಜನಜಂಗುಳಿಯೇ ಸೇರಿದ್ದು, ರೈಲುಗಳ ಮೂಲಕ ತಮ್ಮ ಊರಿಗೆ ಹೊರಟಿದ್ದಾರೆ. ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಕ್ಕೂ ಹೆಚ್ಚಿನ ಮಂದಿ ಪ್ರಯಾಣ ಮಾಡ್ತಾ ಇದ್ದು, ವೀಕೆಂಡ್ ಕರ್ಫ್ಯೂ ಮಧ್ಯೆಯೂ ಅಲ್ಲಲ್ಲಿ ಬೇಕಾಬಿಟ್ಟಿ ಜನ ಓಡಾಟ ಮಾಡ್ತಾ ಇದ್ದಾರೆ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದಾದ್ಯಂತ ಬಹುತೇಕ ಕಡೆ ಬಸ್ ಸಂಚಾರ ಬಂದ್ ಆಗಿದೆ. ಆದರೆ ಜನರ ಓಡಾಟ ಮಾತ್ರ ಕಡಿಮೆಯಾಗಿಲ್ಲ. ವೀಕೆಂಡ್ ಲಾಕ್ಡೌನ್ ಇದ್ರೂ ಜನ ಮಾತ್ರ ಕ್ಯಾರೆ ಅಂತಿಲ್ಲ. ಎಲ್ಲಂದ್ರಲ್ಲಿ ಓಡಾಡ್ತಾ ಇದ್ದು, ಪೊಲೀಸರು ವಾರ್ನ್ ಮಾಡಿದ್ರು ಮಾತು ಕೇಳ್ತಾ ಇಲ್ಲ. ಕಲಬುರಗಿಯಲ್ಲಿ ಲಾಕ್ಡೌನ್ ನಡುವೆಯೂ ಆಟೋ ಸಂಚಾರ ಎಂದಿನಂತೆ ಇದೆ. ಹಾಗೇನೇ ಬೀದರ್, ಬೆಳಗಾವಿಯಲ್ಲೂ ಜನ ಬೇಕಾಬಿಟ್ಟಿ ಓಡಾಟ ಮಾಡ್ತಾ ಇದ್ದಾರೆ. ಆದರೆ ಬಸ್ ಸಂಚಾರ ಮಾತ್ರ ಬಹುತೇಕ ಕಡಿಮೆ ಇದೆ. ಇನ್ನು ಕಾರವಾರ ಹಾಗೂ ಕೊಪ್ಪಳದಲ್ಲೂ ಇದೇ ಕತೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಕರ್ಫ್ಯೂ ಇದ್ರೂ ಕೂಡ ಜನ ಮಾತ್ರ ಕ್ಯಾರೆ ಅಂತಿಲ್ಲ. ಎಂದಿನಂತೆ ಎಲ್ಲಂದ್ರಲ್ಲಿ ಓಡಾಡ್ಕೊಂಡು ಆರಾಮಾಗಿದ್ದಾರೆ. ಇನ್ನು ಕೊಪ್ಪಳದಲ್ಲಿ ಜನ ಅನಗತ್ಯವಾಗಿ ಓಡಾಡದಂತೆ ಪೊಲೀಸರು ಸೂಚನೆ ಕೊಟ್ಟರು ಡೋಂಟ್ ಕೇರ್ ಅಂತಿದ್ದಾರೆ. ಸುಖ ಸುಮ್ಮನೆ ಸಣ್ಣ ಪುಟ್ಟ ವಸ್ತುಗಳನ್ನ ಕೊಳ್ಳುವಂತ ನೆಪದಲ್ಲಿ ಬೈಕ್ಗಳಲ್ಲಿ ರೌಂಡ್ಸ್ ಹಾಕ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಸಂತೆ ಮರಳಿಯಲ್ಲಿರುವಂತಹ ಪಿಡಬ್ಲ್ಯೂಡಿ ಅತಿಥಿ ಗೃಹದಲ್ಲಿ ಕೋವಿಡ್ ಮಾರ್ಗಸೂಚಿ ಉಲ್ಲಂಘಿಸಿ ಭರ್ಜರಿ ಬಾಡೂಟದ ಪಾರ್ಟಿ ಮಾಡಲಾಗಿದೆ. ಜೂನ್ 30ನೇ ತಾರೀಕು ನಿವೃತ್ತರಾದ ಅಧಿಕಾರಿಗಳಿಗೆ ಕೆಲ ಅಧಿಕಾರಿಗಳು ಸೇರಿ ಬೀಳ್ಕೊಡುಗೆ ಪಾರ್ಟಿಯನ್ನ ಕೊಟ್ಟಿದ್ದಾರೆ. ಬಾಡೂಟ ಪಾರ್ಟಿಯಲ್ಲಿ 80ಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ. ಕ್ಯಾಮೆರಾ ಕಂಡ ತಕ್ಷಣ ಅಧಿಕಾರಿಗಳು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಬಂದಂತ ಪೊಲೀಸರು ಪರಿಶೀಲನೆ ಮಾಡಿಕೊಂಡು ಹೋಗಿದ್ದಾರೆ. ಆದರೆ ದೂರು ಮಾತ್ರ ದಾಖಲಿಸಿಕೊಂಡಿಲ್ಲ. ಚಾಮರಾಜನಗರದಿಂದ ಯಾರು ರಾಜು ಅಂದ್ಬಿಟ್ಟು ಹೇಳಿದ್ರು. ಯಾರು ರಾಜು ಅಂದ್ಬಿಟ್ಟು ಏನು ಕೆಲಸ ಮಾಡೋದು ಅವರು? ಅವ್ರು ಅಡುಗೆ ಭಟ್ರು. ಹಾಂ, ಎಷ್ಟು ಜನ ಅಡುಗೆ ಮಾಡಿದ್ರಿ? ನಾವು 50 ಸೀಟಿಗೆ ಏನು ಊಟ? ನಾನ್ ವೆಜ್. 50 ಜನ ಸೇರ್ಬಾರ್ದು ಗೊತ್ತಿಲ್ವಾ ಈಗ ಈ ಟೈಮಲ್ಲಿ? ಗುಂಪೇನು ಸೇರಲಿಲ್ಲ. 5 ಜನ ಬಂದ್ರು, ಇಬ್ಬಿಬ್ರು ಬಂದ್ರು. ಅಲ್ಲ 50 ಜನ ಸರ್ಕಾರಿ ಹೇಳ್ತಿದ್ರು ಸೇರಂಗಿಲ್ವಲ್ಲ ಜನ? ಸರ್ ಹಾಗೇನು ಗುಂಪೇನು ಸೇರಿಲ್ವಲ್ಲ. ಅಲ್ಲ ಸೇರಿಲ್ವಲ್ಲ ಅಂತ ಒಂದ್ 5 ಜನ 4 ಜನ ಬಂದು ಕೂತ್ಕೊಂಡ್ರು. ಜನರೇ ಸೇರಂಗಿಲ್ವಲ್ಲ, ಹೆಂಗ್ ಸೇರಿದ್ರೆ 50 ಜನ? ಅದನ್ನೇ ಹೇಳ್ತಾ ಇದ್ರಲ್ಲ, 50 ಜನ ಒಟ್ಟಾಗಿ ಸೇರಿಲ್ಲ. 2-3 ಜನ ಬಂದ್ರು. ನಮ್ಗೆ ಅವ್ರ ಪರಿಚಯ ಇಲ್ಲದವರು, ಊಟಕ್ಕೆ ಬರೋರು ಯಾರು ಅಂತ ಅತಿಥಿ ಬಂದಿಯಾರ ಮಾಡ್ಕೊಂಡು ಹೋಗಿದಾರೆ. ಅವ್ರನ್ನ ಯಾರು ನೀವು ಯಾತಕ್ಕೆ ಊಟಕ್ಕೆ ಬಂದಿರಿ ಅಂತ ಕ್ವಶನ್ ಮಾಡೋ ರೈಟ್ಸ್ ಇಲ್ಲ. ಕೊರೋನಾ ವ್ಯಾಕ್ಸಿನ್ ಪಡೆಯೋದಕ್ಕೆ ಜನ ಮುಗಿ ಬೀಳೋದು ಇನ್ನೂ ಕೂಡ ತಪ್ಪಿಲ್ಲ. ಧಾರವಾಡ ಹಾಗೂ ಮಡಿಕೇರಿಯಲ್ಲಿ ವ್ಯಾಕ್ಸಿನ್ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಇವತ್ತು ವೀಕೆಂಡ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲಾಸ್ಪತ್ರೆಯ ಲಸಿಕಾ ಕೇಂದ್ರದ ಮುಂದೆ ಜನ ಜಮಾಯಿಸಿದ್ರು. ಈ ವೇಳೆ ಸಾಮಾಜಿಕ ಅಂತರ ಅನ್ನೋದು ಮಾಯವಾಗಿದ್ದು, ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಸಾಕು ಅಂತ ನಾ ಮುಂದು ತಾ ಮುಂದು ಅಂತ ಅಲ್ಲಿ ಮುಗಿಬಿದ್ದಿದ್ರು. ಇನ್ನು ಕೊಡಗು ಜಿಲ್ಲೆಯಲ್ಲೂ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿತ್ತು. ಕಾವೇರಿ ಕಲಾಕ್ಷೇತ್ರ, ಓಂಕಾರ ಸದನಗಳಲ್ಲಿ ಜನಸಾಗರವೇ ಸೇರ್ಕೊಂಡಿತ್ತು. ಒಂದು ಕೇಂದ್ರದಲ್ಲಿ ಕೇವಲ 200 ಮಂದಿಗೆ ಮಾತ್ರ ವ್ಯಾಕ್ಸಿನ್ ನೀಡಲಾಗ್ತಾ ಇತ್ತು. ಆದರೆ ಜನ ಮಾತ್ರ 100 ಮಂದಿ ಸೇರ್ಕೊಂಡಿದ್ರು.